ಮಂತ್ರಿಮಂಡಲಕ್ಕೆ ಸೇರಬೇಕು ಅನ್ನುವಂತಹ ಕಸರತ್ತನ್ನ ಸಚಿವ ಸ್ಥಾನದ ಆಕಾಂಕ್ಷಿಗಳು ಮುಂದುವರಿಸಿದ್ದಾರೆ. ಇವತ್ತು ಕೂಡ ಡಿಕೆ ಶಿವಕುಮಾರ್ ಅವರ ಮನೆ ಪವರ್ ಸೆಂಟರ್ ಆಗಿದೆ. ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಂತೋಷ್ ಲಾಡ್ ಅವರು ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಏನಕ್ಕೆ ಭೇಟಿ ಕೊಡಬಹುದು, ವಿಶೇಷ ಅಂದ್ರೆ ನಿನ್ನೆ ತನಕ ಅದಾಯಿತು. ಇವತ್ತು ಆಬ್ವಿಯಸ್ಲಿ ಮಂತ್ರಿಮಂಡಲಕ್ಕೆ ಸೇರಬೇಕು ಅನ್ನುವಂತಹ ಆಕಾಂಕ್ಷೆ, ಅದರ ಜೊತೆ ಕಸರತ್ತು, ಸಂತೋಷ್ ಲಾಡ್ ಮತ್ತು ಲಕ್ಷ್ಮಣ್ ಸವದಿ ಇಬ್ರು ಕೂಡ ಭೇಟಿ ಕೊಟ್ಟಿದ್ದಾರೆ. ನನಗೆ ಮಂತ್ರಿ ಸ್ಥಾನ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟರು. ಬಟ್ ಪ್ರಯತ್ನ ಅಂತೂ ತೀವ್ರಗೊಳಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಪರಮಾಪ್ತರು ಮೊದಲ ಹಂತದ ಸಂಪುಟ ರಚನೆಯಲ್ಲಿ ಇವ್ರಿಗೆ ಅವಕಾಶ ಸಿಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಮೊದಲನೇದಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವರು, ಪರಮೇಶ್ವರ್ ಸಾಹೇಬರು CM ಆಗಿ DCM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅದರ ಜೊತೆಗೆ ಸುಮಾರು 12ಕ್ಕೂ ಹೆಚ್ಚು ಬೇರೆ ಸಚಿವರುಗಳು ನಿನ್ನೆ ಸಚಿವ ಸ್ಥಾನವನ್ನು ಗ್ರಹಿಸಿದ್ದಾರೆ. ನನ್ನ ವೈಯಕ್ತಿಕವಾಗಿ ಅವರಿಗೆಲ್ಲರಿಗೆ ನಾನು ಶುಭವನ್ನು ಕೋರ್ತೇನೆ. ಆಮೇಲೆ ವಿಶೇಷವಾಗಿ ನಮ್ಮ ಹರಿಪ್ರಸಾದ್ ಸಾಹೇಬರು ಇವತ್ತು ನಮ್ಮ KPCC ಅಧ್ಯಕ್ಷರಾಗಿದ್ದಾರೆ. ಅವ್ರನ್ನೂ ಕೂಡ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆದರೆ ಇವತ್ತು ಅವರಾಗಿರ್ತಕ್ಕಂಥದ್ದು ನನಗೆ ಖುಷಿ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಸರ್, ನಿಮ್ಮ ಸಚಿವ ಸ್ಥಾನ ಕೈ ತಪ್ಪಿದೆ, ಎರಡನೇ ಪಟ್ಟಿಯಲ್ಲಿ ಅದರ ಹೆಸರಿರುತ್ತಾ? ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಮೊದಲನೇದಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವರು, ಪರಮೇಶ್ವರ್ ಸಾಹೇಬರು ಡೀಟೇಲ್ಸ್ ಕೊಡ್ತಾರೆ. ಸುಖೇಶ್, ಮಂತ್ರಿಮಂಡಲವನ್ನ ಸೇರಬೇಕು ಅನ್ನುವಂತಹ ಕಸರತ್ತು ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಯಾರ್ಯಾರು ಬಂದ್ ಮಾಡ್ತಾ ಇದ್ದಾರೆ, ಯಾರಿಗೆ ಚಾನ್ಸಸ್ ಇದೆ, ಸೆಕೆಂಡ್ ಟೈಮ್ ನಿಮಗೆ ಅವಕಾಶ ಸಿಗುತ್ತೆ ಅಂತ ಯಾರಿಗಾದ್ರೂ ಭರವಸೆ ಸಿಕ್ಕಿದೆಯಂತ? ಸಹಜವಾಗಿ ಕೊಡಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಕೊಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ ಇಂಥ ಸಂದರ್ಭಗಳಲ್ಲಿ. ಯಾಕಂದರೆ ಬಂದವರೆಲ್ಲರೂ ಬಹುತೇಕ ಹಿರಿಯರು ಮತ್ತು ಮಾಜಿ ಸಚಿವರುಗಳು. ಅದು ಮಾಜಿ ಉಪಮುಖ್ಯಮಂತ್ರಿ ಅವರು BJPದು ಉಪಮುಖ್ಯಮಂತ್ರಿ ಆದರೂ ಕೂಡ ಕಾಂಗ್ರೆಸ್ ಸೇರಿ ಗೆದ್ದರು. ಈ ಸರಿ ಲಕ್ಷ್ಮಣ್ ಸವದಿ ಅವರು ಬಂದಿದ್ದರು. ಅದೇ ರೀತಿ ಹಿಂದಿನ ಸರ್ಕಾರದಲ್ಲಿ ಅಂದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದ ಬೋಸರಾಜ್ ಅವರು ಬಂದಿದ್ದರು, ಸಂತೋಷ್ ಲಾಡ್ ಅವರು ಬಂದಿದ್ದರು. ಹೀಗೆ ಸಾಕಷ್ಟು ಜನ ಹಿರಿಯ ಶಾಸಕರುಗಳು ಕೂಡ ಬಂದು ಹೋಗಿದ್ದಾರೆ. ಸಚಿವರುಗಳು ಭೇಟಿ ಕೊಟ್ಟಾಗ ಸಹಜ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಗೆ ಬಂದಿದ್ದರು ಅನ್ಬೋದು. ಆದರೆ ಹಿಂದಿನ ಸರ್ಕಾರದಲ್ಲಿ ಸಚಿವರಾಗಿ ಈಗ ಶಾಸಕರು ಬಂದಾಗ ಅದೇ ರೀತಿ ಚರ್ಚೆ ಶುರುವಾಗುವಂಥದ್ದು. ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರ್ಬೋದು, ಒತ್ತಡ ಹೇರಲಿಕ್ಕೆ ಬಂದರು ಅನ್ನುವಂಥದ್ದು. ಸಹಜವಾಗಿ ಭರವಸೆಯನ್ನು ಕೊಡ್ಬೋದು, ಆಯಿತು ಮಾತಾಡ್ತೀನಿ ಅಥವಾ ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅಥವಾ ನನ್ನ ಮನಸ್ಸಲ್ಲಿ ಇದೆ ಇದು ಅನ್ನುವಂಥ ಒಂದಷ್ಟು ಭರವಸೆಗಳನ್ನ ಕೊಡ್ಬೋದಷ್ಟೇ. ಆದರೆ ಇನ್ನೂ ಒಂದು 2 ವಾರಕ್ಕೆ ಸಮಯಾವಕಾಶ ಇರೋದ್ರಿಂದ ಸಹಜವಾಗಿ ಹೆಚ್ಚಿನ ಒತ್ತಡ ತಂತ್ರವನ್ನು ಅನುಸರಿಸಬಹುದು. ಆಮೇಲೆ ಹಿಂದೆ ಕೂಡ ಸಚಿವರಾಗಿದ್ದರಿಂದ ಅನುಭವದ ಆಧಾರದ ಮೇಲೆ ಮತ್ತೆ ಮಣೆ ಹಾಕ್ತಾರೆ ಅನ್ನುವಂಥ ಲೆಕ್ಕಾಚಾರ. ಯಾಕಂದರೆ ಈ ಸಚಿವ ಸಂಪುಟದಲ್ಲಿ ಕೂಡ ಹಿರಿತನಕ್ಕೆ, ಅನುಭವಕ್ಕೆ ಹೆಚ್ಚಿನ ಆದ್ಯತೆ ಸಿಕ್ಕಿರೋದ್ರಿಂದ ಅಂಥದ್ದೇ ಇನ್ನೊಂದು ಅವಕಾಶ ಸಿಗಬಹುದು ಅನ್ನುವಂಥದ್ದು. ಮತ್ತೆ ಪಕ್ಷ ನಿಷ್ಠೆ ಇವೆಲ್ಲವನ್ನು ಕೂಡ ಒಂದಷ್ಟು ಹೊರಗೆ ಹಚ್ಚಬಹುದು. ಯಾಕಂದ್ರೆ ನಾವು UT ಖಾದರ್ ಅವರು ಸಚಿವರಾಗಿದ್ದಂಥ ರೀತಿಯನ್ನು ನೋಡಬಹುದು. ಯಾಕಂದ್ರೆ ಕಳೆದ ಬಾರಿ ಯಾರು ಕೂಡ ಸ್ಪೀಕರ್ ಆಗಿ ರೆಡಿ ಇರಲಿಲ್ಲ. ಆಗ ಪಕ್ಷ ನೀವು ಸ್ಪೀಕರ್ ಆಗಿ ಅಂದ ಕೂಡಲೇ ಅವ್ರು ತಕ್ಷಣಕ್ಕೆ ಒಪ್ಕೊಳ್ತಾರೆ, ಆಯ್ತು ನಾನು ಆಗ್ತೀನಿ ಅನ್ನುವಂಥದ್ದು. ಹಾಗಾಗಿ ಆ ರೀತಿಯ ಪಕ್ಷ ನಿಷ್ಠೆ ಯಾವ್ದಾರು ಇದ್ರೆ ಆ ಕಾರ್ಡುಗಳು ಕೂಡ ಪ್ಲೇ ಮಾಡುವಂತ ಸಾಧ್ಯತೆಗಳು ಇರ್ತವೆ. ಮಮತಾ, ಧನ್ಯವಾದ ಸುಖೇಶ್.